ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ರಾಜ್ಯದಲ್ಲಿ ಮೆಗಾ ಆಪರೇಷನ್ ವೆಸ್ಟ್ ಬೆಂಗಾಲ್ ಬಳಿಕ ಈಗ ಭರ್ಜರಿ ಕಾರ್ಯಾಚರಣೆ. ಅಮಿತ್ ಶಾ ಮೀಟಾದ ಸಂಸದ, ಪ್ರಭಾವಿ ಸಂಸದ. ಏನು ನಡೀತಿದೆ ಹಾಗಾದರೆ? ಚುನಾವಣೆಯ ಹೊಸ್ತಿಲಲ್ಲಿ ಇನ್ನೊಂದು 6 ತಿಂಗಳಲ್ಲಿ ಎಲೆಕ್ಷನ್ ಬಿಸಿ ಏರುತ್ತೆ ಈ ರಾಜ್ಯದಲ್ಲಿ. ಇಲ್ಲಿ ಎಲೆಕ್ಷನ್ ಹೊಸ್ತಿಲಲ್ಲಿ ಆಪರೇಷನ್ ಸದ್ದು ಶುರುವಾಗಿದೆ. ಈಗ ಒಂದು ಸುತ್ತಿನ ಕಾರ್ಯಾಚರಣೆ ಎಲ್ಲ ಮುಗೀತು. ಮಹಾರಾಷ್ಟ್ರದಲ್ಲಾಯಿತು, ವೆಸ್ಟ್ ಬೆಂಗಾಲಲ್ಲಾಯಿತು, ಆಯಿತು. ಪಕ್ಷಗಳೆಲ್ಲ ಹೋಳಾಗಿದ್ದು ಆಯಿತು, ಸೇರ್ಪಡೆಯಾಗಿದ್ದು ಆಯಿತು, ಎಲ್ಲ ಆಯಿತು, ನೋಡಿದ್ದಾಯಿತು. ಈಗ ಮತ್ತೊಂದು ಸುತ್ತಿನ ಕಾರ್ಯಾಚರಣೆ ಶುರುವಾಗೋ ಥರ ಕಾಣಿಸ್ತಿದೆ. ಜೋರಾಗಿ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಂಜಾಬ್ನ ಸರದಿ ಈಗ ವೆಸ್ಟ್ ಬೆಂಗಾಲ್ ಮಹಾರಾಷ್ಟ್ರ ಬಳಿಕ ಉತ್ತರ ಪ್ರದೇಶದ್ದು ಸದ್ದಾಗ್ತಿದೆ. ಅದಿನ್ನೂ ಪ್ರಾಸೆಸ್ ಶುರು ಆದಂಗೆ ಕಾಣಿಸ್ತಿಲ್ಲ. ಸುದ್ದಿಗಳಂತೂ ಜೋರಾಗಿ ಬಂದಿವೆ. ಬಟ್ ಪಂಜಾಬ್ದು ಶುರುವಾಗ್ಬಿಟ್ಟಿದೆ. ಪಂಜಾಬಲ್ಲಿ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತಾ? ಕಾಂಗ್ರೆಸ್ನಲ್ಲಿ ದೊಡ್ಡ ವಿಭಜನೆ ಆಗತ್ತಾ? ಪಕ್ಷನೇ ಒಡ್ಕೊಂಡು ಹೋಗುತ್ತಾ? ಪಂಜಾಬಲ್ಲಿ ಈಗ ಕಾಂಗ್ರೆಸ್ಗೆ ಅಂಥ ಬಲವೇ ಉಳ್ಕೊಂಡಿಲ್ಲ. ನೋಡಿದ್ದೀವಿ ನಾವು, ಕಳೆದ ಚುನಾವಣೆಯಲ್ಲೇ ದೊಡ್ಡ ಪೆಟ್ಟು ಬಿತ್ತು. ಇಲ್ಲ, ಆಮ್ ಆದ್ಮಿ ವರ್ಸಸ್ BJP ಆಗೋದಷ್ಟೇ ಈಗ ಕಾಣಿಸ್ತಿರೋದು. ಆಮ್ ಆದ್ಮಿಯಲ್ಲೂ ದೊಡ್ಡ ಆಪ್ರೇಷನ್ ಆಗ್ಬೋದು ಚಡ್ಡಾ ಮೂಲಕ. ಮತ್ತೊಂದು ಸುತ್ತು ಹೇಳೋಕ್ಕಾಗಲ್ಲ, ಅದರದ್ದು ಹಿಂಟ್ ಸಿಕ್ಕಾಗಿದೆ ಈಗಾಗಲೇ. ಬಟ್ ಈಗ ಬರ್ತಿರೋ ಸುದ್ದಿ, ಕಾಂಗ್ರೆಸ್ ಅಲ್ಲಿ ಒಂದಿಷ್ಟು ಸರ್ಜರಿಗಳನ್ನು ಮಾಡಿದ್ದಾರೆ. ಅಧ್ಯಕ್ಷ ಮತ್ತು ವಿರೋಧ ಪಕ್ಷ ನಾಯಕರ ಆಯ್ಕೆಯೆಲ್ಲ ಆಗಿದೆ. ಅದಕ್ಕೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗಿದೆ. ಯಾರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋದು ಅಂತ ತೀರ್ಮಾನ ಮಾಡ್ತಾ ಇದ್ದ ಹಾಗೆ ಅಲ್ಲೀಗ ಆಕ್ರೋಶ ಸಿಡಿದಿರೋದು. ಅಮರೇಂದ್ರ ಸಿಂಗ್ ರಾಜಾ ಪಂಜಾಬ್ ಕಾಂಗ್ರೆಸ್ ಚೀಫು, ಹಾಗೆ ಪ್ರತಾಪ್ ಸಿಂಗ್ ಬಾಜ್ವಾ ಲೀಡರ್ ಆಫ್ ಅಪೋಸಿಷನ್, ರಾಂಧವಾ ಅನ್ನೋರನ್ನ ಚೇರ್ಮನ್ ಮಾಡಿ ಸಮಾಧಾನ ಮಾಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಸಂಸದ ಸುಖಜಿಂದರ್ ಸಿಂಗ್ ರಾಂಧವಾ ಯಾರಿದ್ದಾರಲ್ಲ, ಅವರು ಈಗ ಯೂನಿಯನ್ ಮಿನಿಸ್ಟರ್ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಮತ್ತು ಚನ್ನಿ ಇವರು CM ಆಗಿದ್ರಲ್ಲ ಕಳೆದ ಬಾರಿ. ಪಕ್ಷದಲ್ಲೆಲ್ಲ ಸಮಸ್ಯೆ ಆಗಿ ಲಾಸ್ಟಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ಚನ್ನಿ ಅವ್ರನ್ನ CM ಮಾಡಿದ್ರು. ದಲಿತ್ CM ಮಾಡಿದ್ದೀವಿ ನಾವು ಫಸ್ಟ್ ಟೈಮ್ ಅಂತ. ಬಟ್ ಆ ಚನ್ನಿ ಸುತ್ತನೇ ಈಗ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ಚನ್ನಿ ನಾಯಕತ್ವದಿಂದನೇ ಕಾಂಗ್ರೆಸ್ಗೆ ಬಿಗ್ ಸೆಟ್ ಬ್ಯಾಕ್ ಆಯಿತು ಕಳೆದ ಚುನಾವಣೆಯಲ್ಲಿ ಅನ್ನೋ ಆಕ್ರೋಶ ಎಲ್ಲ ಎದ್ದಿತ್ತು. ಈ ಸಲ ಬೇರೆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಆದರೆ 2 ಡಜನ್ MLAಗಳು ಈಗ ಚನ್ನಿ ಜೊತೆ ಸೇರಿದ್ದಾರೆ. ಮತ್ತು ಡೆಡ್ಲೈನ್ ಹಾಕೇ ಬಿಟ್ಟಿದ್ದಾರೆ. ಈ ಸಮಸ್ಯೆ ನಾಯಕತ್ವದ ಗೊಂದಲಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ 1-2 ವಾರ ಟೈಮ್ ಕೊಟ್ಟಿದ್ದಾರೆ. ಅದು ಆಗದೆ ಇದ್ದರೆ ಬೇರೆಯೇ ಆಗತ್ತೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ಇಲ್ಲಿ ಸೀಕ್ರೆಟ್ ಆಗೆಲ್ಲ ನಡೀತಿಲ್ಲ. ಇಲ್ಲಿ 2 ಡಜನ್ 24-25 ಜನ MLAಗಳು ಮತ್ತು ಮಾಜಿ ಸಚಿವರು, ಸುಮಾರು ಜನ ಪ್ರಭಾವಿಗಳು ಎಲ್ಲ ಸೇರಿಬಿಟ್ಟಿದ್ದಾರೆ. ಪಾರ್ಟಿ ವರ್ಕರ್ಸ್ ತನಕ ಹೋಗಿದೆ ಇದು. ಬರೀ MLA, MP, ಮಾಜಿ ಸಚಿವರು, ಶಾಸಕರ ಲೆವೆಲಲ್ಲಿ ನಿಂತಿಲ್ಲ. 2 ಡಜನ್ ಪ್ರಮುಖರೇ ಸೇರಿದ್ದಾರೆ. ಜೊತೆಗೆ ಅದು ಬಿಟ್ಟು ಕಾರ್ಯಕರ್ತರು, ಕಾಂಗ್ರೆಸ್ನ ಪ್ರಮುಖ ಆಯಾ ಭಾಗದ ಪ್ರಮುಖ ನಾಯಕರು, ಕಾರ್ಯಕರ್ತರು ಕೂಡ ಗ್ಯಾದರ್ ಆಗಿಬಿಟ್ಟಿದ್ದಾರೆ ಚನ್ನಿ ನಿವಾಸದಲ್ಲಿ. ಮೊರಿಂದಾ ಟೌನಲ್ಲಿ ಅವರ ನಿವಾಸದಲ್ಲಿ ದೊಡ್ಡ ಮೀಟಿಂಗ್ ಆಗಿದೆ. ಸೊ ಕಾಂಗ್ರೆಸ್ಸು ಮೇಜರ್ ಸ್ಪ್ಲಿಟ್ ನೋಡುತ್ತಾ ಪಂಜಾಬಲ್ಲಿ ಎಲೆಕ್ಷನ್ ಹೊತ್ತಲ್ಲಿ. ಈಗ ಇವರು ಯಾರು MP ರಾಂಧವಾ ಹೇಳ್ತಿರೋದು, ನಾನು ಮೀಟ್ ಆಗಿರೋದು ಸೆಕ್ಯೂರಿಟಿ ಪರ್ಪಸ್ ಮಾತಾಡೋದಕ್ಕೆ ಅಂತ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಯಾಕೆ ಅಮಿತ್ ಶಾ ಅವ್ರನ್ನ ಭೇಟಿಯಾದೆ ಅಂದರೆ, ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಗೃಹ ಸಚಿವರಿಗೆ ಆ ಮಾಹಿತಿ ಕೊಟ್ಟಿದ್ದೀನಿ. ನ್ಯಾಕ್ರೋ ಟೆರರಿಸಮ್ಮು, ಹಾಗೆ ಪಾಕಿಸ್ತಾನ್ ಸ್ಪಾನ್ಸರ್ಡ್ ಟೆರರಿಸಮ್ ಆಗ್ತಿದೆ. ಪಂಜಾಬ್ ಅಂದರೆ ಗಡಿ ರಾಜ್ಯ ಅಲ್ವಾ, ಅಲ್ಲಿ ISI ಏಜೆಂಟ್ಗಳು ಅವರು ಇವರು. ಪಂಜಾಬಲ್ಲಿ ಎಲೆಕ್ಷನ್ ಮೇಲೆ ತುಂಬ ಪ್ರಭಾವ ಇರುತ್ತೆ ಪಾಕಿಸ್ತಾನದ್ದು, ISIದು. ಇದಕ್ಕೆ ರಿಲೇಟೆಡ್ ಆಗಿ ಮೀಟ್ ಆದೆ ಅಂತ ಹೇಳ್ತಿದ್ದಾರೆ ಅವರು. ಗುರ್ದಾಸ್ಪುರ, ಅಮೃತ್ಸರ, ಮತ್ತು ಟಾನ್ಟರನ್ನು, ಪಠಾನ್ಕೋಟು, ಇಲ್ಲೆಲ್ಲ ಅರ್ಜೆಂಟಾಗಿ ಅಡ್ರೆಸ್ ಮಾಡಬೇಕಾಗಿದೆ. ಲಾ ಆ್ಯಂಡ್ ಆರ್ಡರು, ಪಾಕಿಸ್ತಾನ್ ಸ್ಪಾನ್ಸರ್ಡ್ ಟೆರರಿಸಮ್ ಹೆಂಗಾಗ್ತಿದೆ ಅನ್ನೋದನ್ನು ಗಮನ ಸೆಳೆಯೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ. ಬಾರ್ಡರ್ ಡಿಸ್ಟ್ರಿಕ್ಟಲ್ಲಿ ಗುರ್ದಾಸ್ಪುರ ಇನ್ನಿತರ ಕಡೆಗಳಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಲೆಟರ್ ಬರೆದಿದ್ದೆ ನಾನು. ಯಾವಾಗ? ಜೂನ್ 4ನೇ ತಾರೀಕು, 2 ತಿಂಗಳ ಹಿಂದೆ ನಾನು ಆಲ್ರೆಡಿ ಅದನ್ನು ನೆನಪಿಸಿದ್ದೆ. ಈಗ ಪ್ರೈಮ್ ಮಿನಿಸ್ಟ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ. ಅದನ್ನು ಡಿಸ್ಕಷನ್ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ ಅವರು. ಮಿಲಿಟ್ರಿ ಇಂಟೆಲಿಜೆನ್ಸು ಮತ್ತು ರಾ, CBI ಇವರದ್ದೆಲ್ಲ ಈಗ ದೊಡ್ಡ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಕ್ಕೆ ಹೋಗಿದ್ದೆ ಅಂತ
ಅವರು ಕ್ಲಾರಿಟಿ ಕೊಡ್ತಿದ್ದಾರೆ. ಆದರೆ ಈಗ ನಡೀತಿರೋದೇ ಬೇರೆ ಪಂಜಾಬ್ ಪಾಲಿಟಿಕ್ಸಲ್ಲಿ ಅಂತ ಹೇಳಲಾಗ್ತಿದೆ. ಪಂಜಾಬ್ಗೆ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಘೋಷಣೆ ಮಾಡಿಬಿಟ್ಟಿದ್ದಾರೆ, ಪಂಜಾಬ್ ಈ ಸಲ ಗೆಲ್ಲೋದು BJP ಮಾತ್ರ, ಅದರಲ್ಲಿ ಡೌಟೇ ಇಟ್ಕೊಳ್ಬೇಡಿ ಅಂತ. ವೆಸ್ಟ್ ಬೆಂಗಾಲು ಗಡಿ ರಾಜ್ಯ, ಬಾಂಗ್ಲಾ ಇನ್ಫ್ಲೂಯೆನ್ಸು ಅಲ್ಲಿ ಏನೇನು ಆಗ್ತಿತ್ತು, ಬಾಂಗ್ಲಾ ಅಕ್ರಮ ಒಳ ನುಸುಳುಕೋರರಿಂದ ಏನಾಗ್ತಿತ್ತು ಎಲ್ಲ ಬೇರೆ ಸಮೇತ ಕಿತ್ತಾಕ್ತಿದ್ದಾರೆ. ಎಲೆಕ್ಷನ್ನಲ್ಲಿ ಒಂದು SIR ಪ್ರಕ್ರಿಯೆ, ಇನ್ನೊಂದು ಅತ್ಯಂತ ಪಾರದರ್ಶಕವಾಗಿ ಎಲೆಕ್ಷನ್ ನಡೆಸೋದಕ್ಕೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿತ್ತು. ಅಲ್ಲಿನ ಕಂಪ್ಲೀಟ್ ಚಿತ್ರಣ ಚೇಂಜ್ ಮಾಡಿಬಿಡ್ತು. ಈಗ ಪಂಜಾಬಲ್ಲೂ ಅದೇ ಗಡಿ ರಾಜ್ಯ, ಪಾಕಿಸ್ತಾನದ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಎಲೆಕ್ಷನ್ ಮೇಲೆ ಪ್ರಯತ್ನ ಆಗ್ತಾನೇ ಇರುತ್ತೆ. ಒಳಗಡೆ ನುಸುಳುಕೋರರನ್ನು ಕಳಿಸಿ, ಏಜೆಂಟ್ಗಳನ್ನು ಕಳಿಸಿ ಅರೆಸ್ಟ್ ಆಗ್ತಾನೇ ಇದ್ದಾರೆ. ಈಗ ಇತ್ತೀಚೆಗೆ ಸುಮಾರು ಅರೆಸ್ಟ್ಗಳಾಗಿವೆ. ಸೊ ಇಲ್ಲಿ ಆಡಳಿತ ಪಕ್ಷ ಡಿಸೈಡ್ ಮಾಡೋದು ತಾವೇ ಅನ್ನೋ ಮಟ್ಟಿಗೆ ಪಾಕಿಸ್ತಾನ ಟ್ರೈ ಮಾಡ್ತಿರುತ್ತೆ. ಆದರೆ ಈ ಸಲ ಏನೂ ನಡೆಯಲ್ಲ. ಈ ಸಲ BJPನೇ ಗೆಲ್ಲದು ಅನ್ನೋ ಘೋಷಣೆ ಮೊಳಗಿಸಿರೋ ಹೊತ್ತಲ್ಲೇ ಆಪರೇಷನ್ ಚಟುವಟಿಕೆಗಳು ಗರಿಗೆದರಿರೋದು ಪಂಜಾಬಲ್ಲಿ ಇಂಟ್ರೆಸ್ಟಿಂಗ್. ಮತ್ತು ಸಿಕ್ಕಾಪಟ್ಟೆ ಡ್ರಗ್ಗು ಮತ್ತು ಟೆರರಿಸಮ್ ಎಲೆಕ್ಷನ್ ಹೊತ್ತಲ್ಲಿ ತಲೆ ಎತ್ತಿದೆ ಅಂತ ಕಾಂಗ್ರೆಸ್ನ MP ಒಬ್ಬರು ಅಲ್ಲಿನ ಸಿಸ್ಟಮ್ ವಿರುದ್ಧ ಸಿಡಿದು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸ್ಕೊಂಡು ಬಂದಿದ್ದಾರೆ. ಆಮ್ ಆದ್ಮಿ ಪಕ್ಷ ಏನು ಕಥೆ? ಆಮ್ ಆದ್ಮಿ ಡೆಲ್ಲಿಯಲ್ಲಿ ಕೊಲ್ಯಾಪ್ಸ್ ಆಯಿತು. ಪಂಜಾಬಲ್ಲಿ ಮಾತ್ರ ಅವ್ರದ್ದು ಉಳ್ಕೊಂಡಿರೋದು ಈಗ ಆಡಳಿತ ಪಕ್ಷ. ಪಂಜಾಬ್ ಆಡಳಿತ ಪಕ್ಷದ 50-60 ಶಾಸಕರು, ಅಂದರೆ ಅರ್ಧಕ್ಕಿಂತ ಹೆಚ್ಚು ಶಾಸಕರು ಚಡ್ಡಾ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವಾಗ ಒಂದಿಷ್ಟು MPಗಳ ಪಕ್ಷಾಂತರ ಆಯ್ತಲ್ವ. ಈಗ ಎಲೆಕ್ಷನ್ ಹೊತ್ತಲ್ಲಿ ಬಹುದೊಡ್ಡ ಡೆವಲಪ್ಮೆಂಟ್ ಆಗತ್ತೆ ಅಂತ ಹೇಳಲಾಗ್ತಿದೆ. ಒಂದು ಕಡೆ ಕಾಂಗ್ರೆಸ್ಸಿಂದ ಡಜನ್ ಗಟ್ಟಲೆ ಲೀಡರ್ಸು, MLAಗಳು ಸೇರಿ, ಬೇರೆ ನಾಯಕರು ಸೇರಿ, ಆಮ್ ಆದ್ಮಿಯಿಂದ 50ಕ್ಕೂ ಹೆಚ್ಚು ಶಾಸಕರು. ಇದು ಸುದ್ದಿ ಬರ್ತಿದೆ, ಇವತ್ತೇ ಆಗತ್ತೆ, ನಾಳೆಗೆ ಆಗತ್ತೆ, ಆಗೇ ಬಿಡುತ್ತೆ, ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲೂ ಸುದ್ದಿ ಬಂತು, ಆಯಿತು. ಮಹಾರಾಷ್ಟ್ರದಲ್ಲಿ ಸುದ್ದಿ ಬಂತು, ಆಯಿತು. 2ನೇ ಸುತ್ತಿನ ಆಪರೇಷನ್ ಮಹಾರಾಷ್ಟ್ರದಲ್ಲಿ ಆಯಿತು. ಈಗ NCPದು ನಡೀತಿದೆ. ಇಲ್ಲೂ ಸುದ್ದಿ ಬರ್ತಿದೆ, ಅದನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ. ಪಂಜಾಬಲ್ಲಿ ಒಂದು ಕಡೆಯಿಂದ ಅಲ್ಲ, 2 ಕಡೆಯಿಂದ ನೀರು ಹರಿಯತ್ತಾ BJPಗೆ? कब ನೋಡಬೇಕು. ये लेटर है, मैंने प्राइम मिनिस्टर साहब को 4/6/2026 को एक लेटर लिखा था. मेरे ख्याल अप्रॉक्सीमेटली 2 महीने ही हो गए हैं, और उसकी कॉपी मैंने होम मिनिस्टर साहब को भेजी थी. जो पंजाब के हालात हैं, खास करके गुरदासपुर डिस्ट्रिक्ट, अमृतसर डिस्ट्रिक्ट, तरनतार डिस्ट्रिक्ट, जो बॉर्डर बेल्ट और पठानकोट के बारे में, कि कैसे अर्जेंट रिप्रेजेंटेशन ऑफ द डिटोरिएशन ऑफ लॉ एंड ऑर्डर इन पंजाब इंटरनेशनल बॉर्डर बेल्ट, पाकिस्तान स्पॉन्सर्ड टेरर, नार्को टेररिज्म, गैंगस्टर एंड पॉलिटिकल अलाइनमेंट एंड पॉलिटिकल वेपनाइजेशन ऑफ द पंजाब पुलिस, ये मैंने उनको एक लेटर लिखा था. और उस लेटर के साथ एक मेरे एरिया में बहुत बड़ा गैंगस्टर है, उसकी भी उन्होंने एक, अभी उसकी डेट है 23/6 को एक लेटर निकाली थी. और उसमें जो पंजाब में जो गुरदासपुर और दूसरे इलाकों में कैसे गैंगस्टर चल रहे हैं, उनके बारे में मैंने जो नई लेटर थी, जो पहले वाली लेटर थी, इसको उन्होंने इस लेटर के बेस पर मेरे को बुलाया गया. और जो लास्ट पैराग्राफ है उसके ऊपर उन्होंने, जो मैंने कंक्लूजन निकालकर लास्ट लेटर में लिखा था, उसके ऊपर उन्होंने डिस्कशन भी की. और साथ ही मैंने ये कहा कि ये अकेली, अगर आप ये कहते हैं कि वहाँ पंजाब गवर्नमेंट है, तो मैंने कहा मैं इसके साथ नहीं मानता, क्योंकि आपकी इंटेलिजेंस है, IB है, आपके पास मिलिट्री इंटेलिजेंस है, RA है, CBI है, और कई आपके जो हैं वो है. तो इन बातों के ऊपर मैंने कहा कि आज पंजाब पूरा एक्सटॉर्शन, और उन्होंने एग्री भी किया कि एक्सटॉर्शन है, धमकी है, जेल में से 24/7 मोबाइल चल रहे हैं. उनको नंबर दे दिए गए कि इन नंबर के ऊपर किसी टाइम भी, रात सुबह 5 बजे से लेकर रात 4 बजे तक ये मोबाइल चलते हैं. मेरे ख्याल जो मोबाइल करते हैं वो 1 घंटा ही सोते हैं,
बाकी उनका जेल से मोबाइल चलता है। ये मैंने उनसे बात किया और उन्होंने कहा कि आपने डीजीपी पंजाब को कहा। मैंने कहा जी उनसे बात करने का कोई फ़ायदा नहीं है, क्योंकि वो बिल्कुल जो चीफ मिनिस्टर कह रहे हैं और जैसे पंजाब में इलेक्शन लूटने की बात चल रही है, चाहे वो जिला परिषद है, चाहे कोई और है, गैंगस्टरों का जो बोलबाला है, गैंगस्टरों को कोई पकड़ने वाला नहीं है, इसमें आप अपना रोल बताइए कि गवर्नमेंट ऑफ इंडिया का क्या रोल है। जब टेररिज्म आया था तो उस टाइम पंजाब पुलिस और सेंट्रल फोर्सेस जो थी दोनों ने मिलकर पंजाब के टेररिज्म को ख़त्म किया। तो मैंने कहा जी अगर आज गवर्नमेंट ऑफ इंडिया ये कहते हैं कि ये पंजाब पुलिस का है, ये नेशनल सिक्योरिटी को थ्रेट है और पाकिस्तान डायरेक्ट इंटरवीन कर रहा है, इस बात से आप भाग नहीं सकते। ಯುಪಿಯಲ್ಲಿ SP ಸುತ್ತ ಮಾತುಕತೆ ಚರ್ಚೆಗಳು ಜೋರಾಗಿವೆ. ಅಲ್ಲೂ ಎಲೆಕ್ಷನ್ ಹತ್ರ ಬರ್ತಿರೋ ಹೊತ್ತಲ್ಲಿ ಅದನ್ನು ಕೂಡ ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.